ಇರಾನ್ ಇಸ್ರೇಲ್ ನಡುವೆ ಮತ್ತೊಮ್ಮೆ ಶುರುವಾಯಿತು ಯುದ್ಧ. ಕದನ ವಿರಾಮದ ನಡುವೆ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಯನ್ನ ನಡೆಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿದ್ದಂತಹ ಯುದ್ಧಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿತ್ತು. ಈಗ ಇರಾನ್ ಇಸ್ರೇಲ್ ನಡುವೆ ಮತ್ತೊಮ್ಮೆ ಯುದ್ಧ ಶುರುವಾಗಿದೆ. ಕದನ ವಿರಾಮದ ನಡುವೆ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ನಡೆಸಲಾಗಿದೆ. ತನ್ನ ನಾಗರಿಕರಿಗೆ ಸುರಕ್ಷಿತ ಸ್ಥಳದಲ್ಲಿ ಇರುವಂತೆ ಇಸ್ರೇಲ್ ಸೂಚನೆಯನ್ನ ಕೊಟ್ಟಿದೆ. ಇಸ್ರೇಲ್ ಸಹ ಇರಾನ್ನ 8 ನಗರಗಳ ಮೇಲೆ ಕೌಂಟರ್ ಅಟ್ಯಾಕ್ ಮಾಡಿದೆ. ಇಸ್ರಾಯೇಲ್ ಮೇಲೆ ಯೆಮೆನ್ನ ಹೌತಿಗಳಿಂದಲೂ ಕೂಡ ದಾಳಿಯಾಗಿದೆ. ಮಿಸೈಲ್ ದಾಳಿಯಲ್ಲಿ ಟಾರ್ಗೆಟ್ನ ನಾಶ ಮಾಡುತ್ತಿದ್ದೇವೆಂದು ಹೌತಿಗಳು ಹೇಳಿಕೊಂಡಿದ್ದಾರೆ. ಇರಾನ್ನ ರಾಡಾರ್ ಸೈಟ್ಗಳ ಮೇಲೆ ಇಸ್ರೇಲ್ನಿಂದ ದಾಳಿಯಾಗಿದೆ. ಇರಾನ್ನ ನೇವಟೀಮ್ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಕದನ ವಿರಾಮದ ನಡುವೆ ಮತ್ತೊಮ್ಮೆ ಯುದ್ಧ ಆರಂಭ ಆಗಿದೆ. ನೋಡ್ತಾ ಇದ್ದೀವಿ ದಾಳಿ ಪ್ರತಿ ದಾಳಿ. ಹೌದು ಮಧುಸೂದನ್, ಈಗ ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕದ ನಡುವಿನ ಯುದ್ಧಕ್ಕೆ ಕದನ ವಿರಾಮವನ್ನ ಘೋಷಣೆಯನ್ನ ಮಾಡಲಾಗಿತ್ತು. ಆದರೆ ಇದು ತಾತ್ಕಾಲಿಕ ಕದನ ವಿರಾಮ. ಶಾಶ್ವತ ಕದನ ವಿರಾಮವನ್ನ ಒಪ್ಪಂದ ಮಾಡಿಕೊಂಡು ಘೋಷಣೆ ಮಾಡಬೇಕಾಗಿತ್ತು. ಶಾಶ್ವತ ಶಾಂತಿ ಒಪ್ಪಂದ ಏರ್ಪಡಬೇಕಾಗಿತ್ತು. ಆದ್ರೆ ಆ ರೀತಿಯಾದಂತಹ ಶಾಶ್ವತವಾದಂತಹ ಶಾಂತಿ ಒಪ್ಪಂದ ಇನ್ನೂ ಏರ್ಪಟ್ಟಿಲ್ಲ. ಹೀಗಾಗಿ ಈಗ ತಾತ್ಕಾಲಿಕ ಕದನ ವಿರಾಮವನ್ನ ಉಲ್ಲಂಘನೆಯನ್ನ ಮಾಡಿ ಮೊದಲಿಗೆ ಇರಾನ್ ದೇಶ ಇಸ್ರೇಲ್ನ 2 ವಾಯುನೆಲೆಗಳ ಮೇಲೆ ದಾಳಿಯನ್ನ ನಡೆಸಿದೆ. ಇದರಿಂದಾಗಿ ಇಸ್ರೇಲ್ ಕೂಡ ಕೋಪಗೊಂಡು ಇರಾನ್ನ ರಾಜಧಾನಿ ತೆಹರಾನ್ ಸೇರಿದಂತೆ ಇಸ್ಫಾನು ಮತ್ತು ತೆಹರಾನ್ನ ಸುತ್ತಮುತ್ತ ಇರತಕ್ಕಂತ ನಗರಗಳ ಮೇಲೆ ಪ್ರತಿದಾಳಿಯನ್ನು ನಡೆಸಿದೆ. ಈ ಒಂದು ವೈಮಾನಿಕ ದಾಳಿಯಿಂದ ಇರಾನ್ ನಲ್ಲೂ ಕೂಡ ಸಾಕಷ್ಟು ಹಾನಿ ಸಂಭವಿಸಿದೆ. ಜೊತೆಗೆ ಹೌತಿ ಉಗ್ರರು ಕೂಡ ಈಗ ಇಸ್ರೇಲ್ನ ವಿರುದ್ಧವಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹೌತಿ ಉಗ್ರರುಗಳು ಇರಾನ್ಗೆ ಬೆಂಬಲವಾಗಿರ್ತಕ್ಕಂಥ ಉಗ್ರಗಾಮಿ ಸಂಘಟನೆ. ಹೀಗಾಗಿ ಹೌತಿ ಉಗ್ರಗಾಮಿಗಳು ಕೂಡ ಇಸ್ರೇಲ್ನ ವಿರುದ್ಧ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದರಿಂದಾಗಿ ಮತ್ತೆ ಯುದ್ಧ ಆರಂಭ ಆಗುತ್ತಾ ಅನ್ನೋ ಒಂದು ಭೀತಿ ಕೂಡ ಉಂಟಾಗಿದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಈಗ $96 ಪ್ರತಿ ಬ್ಯಾರೆಲ್ಗೆ ಏರಿಕೆಯಾಗಿದೆ. ಮತ್ತೆ ಯುದ್ಧ ಪುನರಾರಂಭ ಆದ್ರೆ ಕಚ್ಚಾ ತೈಲದ ಬೆಲೆ $110-115 ಕೂಡ ಏರಿಕೆ ಆಗುತ್ತೆ. ಈಗ ಯುದ್ಧ ತಾತ್ಕಾಲಿಕವಾಗಿ ನಿಂತಿದ್ರಿಂದಾಗಿ ಕಚ್ಚಾ ತೈಲದ ಬೆಲೆ ಕೂಡ ಕಡಿಮೆ ಆಗಿತ್ತು. ಆದ್ರೆ ಈಗ ಮತ್ತೆ ಯುದ್ಧ ಪುನರಾರಂಭ ಆಗ್ತಾ ಇರೋದ್ರಿಂದ ದಾಳಿ ಮತ್ತು ಪ್ರತಿದಾಳಿಗಳು ನಡೀತಾ ಇರೋದ್ರಿಂದ ಇದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಕೂಡ ಏರಿಕೆ ಆಗುತ್ತೆ ಮತ್ತು ಬೇರೆ ಬೇರೆ ದೇಶಗಳಿಗೂ ಕೂಡ ಇದರ ಬಿಸಿ ತಟ್ಟುತ್ತೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇಸ್ರೇಲ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಲೆಬನಾನ್ ಮೇಲಾಗ್ಲಿ ಅಥವಾ ಇರಾನ್ ಮೇಲಾಗ್ಲಿ ಯಾವುದೇ ದಾಳಿಯನ್ನು ನಡೆಸಬೇಡಿ ಅಂತ ಹೇಳಿದ್ದಾರೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕೂಡ ಕಠಿಣವಾಗಿಯೇ ಎಚ್ಚರಿಕೆಯನ್ನು ಕೂಡ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಸ್ರೇಲ್ ದೇಶ ಕೂಡ ಈಗ ಇರಾನ್ನ ಮೇಲೆ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಇದರಿಂದಾಗಿ ಈ ಒಂದು ಶಾಂತಿ ಮಾತುಕತೆಯನ್ನ ನಡೆಸಲಿಕ್ಕಾಗ್ಲಿ ಅಥವಾ ಶಾಂತಿ ಒಪ್ಪಂದ ಮಾಡ್ಕೊಳ್ಳಿಕ್ಕಾಗ್ಲಿ ಅಡ್ಡಿ ಉಂಟಾಗ್ತಾ ಇದೆ. ಈಗ ಒಂದು ತಾತ್ಕಾಲಿಕ ಕದನ ವಿರಾಮವೇ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ 2 ದೇಶಗಳ ನಡುವೆ ಪರಸ್ಪರ ನಂಬಿಕೆ ವಿಶ್ವಾಸ ಬೆಳೆಯೋದಿಲ್ಲ. ಈ ಒಂದು ತಾತ್ಕಾಲಿಕ ಕದನ ವಿರಾಮವನ್ನು ಉಲ್ಲಂಘಿಸಲಾಗಿದೆ ಅಂತ ಹೇಳಿ 2 ದೇಶಗಳು ಕೂಡ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಿಕ್ಕೆ ಸಜ್ಜಾಗೋದಿಲ್ಲ. ಇದು ಈಗ ಶಾಂತಿ ಮಾತುಕತೆಗೂ ಕೂಡ ಅಡ್ಡಿ ಆಗುತ್ತೆ. ಅದರ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ಮತ್ತೆ ಯುದ್ಧ ಆರಂಭ ಆಗಿದೆ ಇರಾನ್ ಇಸ್ರೇಲ್ ನಡುವೆ. ಈಗ ಯುದ್ಧ ಮತ್ತೊಮ್ಮೆ ಶುರುವಾಗಿದೆ. ಕದನ ವಿರಾಮದ ನಡುವೆ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಗಳು ಆಗಿದೆ. ತನ್ನ ನಾಗರಿಕರು ಎಚ್ಚರಿಕೆಯಿಂದ ಇರಬೇಕು, ಸುರಕ್ಷಿತ ಸ್ಥಳದಲ್ಲಿ ಇರಬೇಕು ಅನ್ನೋದು ಇಸ್ರೇಲ್ನ ಮಾತು ಸೂಚನೆ. ಇಸ್ರೇಲ್ ಮೇಲೆ ಯೆಮೆನ್ನ ಹೌತಿಗಳಿಂದಲೂ ಕೂಡ ದಾಳಿಯಾಗಿದೆ. ಮಿಸೈಲ್ ದಾಳಿನ ಟಾರ್ಗೆಟ್ ಮಾಡಿಕೊಂಡು ನಾಶ ಮಾಡ್ತಿದ್ದೀವಿ ಅಂತ ಹೌತಿಗಳು ಹೇಳ್ಕೊಂಡಿದ್ದಾರೆ. ಇರಾನ್ನ ರಾಡರ್ ಸೈಟ್ಗಳ ಮೇಲೆ ಇಸ್ರೇಲ್ನಿಂದ ದಾಳಿಯಾಗಿದೆ. ಇಸ್ರೇಲ್ನ ನೇವಟೀಮ್ ಟೆಲ್ನಾಫ್ ಏರ್ ಬೇಸ್ ಮೇಲೆ ದಾಳಿ ನಡೆಸಲಾಗಿದೆ. ನಾವು ಇಸ್ರೇಲ್ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದೇವೆ ಅಂತ ಇರಾನ್ ಕೂಡ ಹೇಳ್ಕೊಂಡಿದೆ. ನೋಡ್ತಾ ಇದ್ದೀವಿ ನಾವು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇದೆ. ದಾಳಿ ಪ್ರತಿ ದಾಳಿ, ಮಿಸೈಲ್ಗಳ ದಾಳಿ, ಅದರ ಪ್ರತಿದಾಳಿ ಯಾವ ರೀತಿ ಇದೆ ಅದನ್ನ ನಾವು ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀವಿ. ಒಂದು ಕಡೆ ರಾಜ್ಯದಲ್ಲಿ ಕದನ ವಿರಾಮ ಘೋಷಣೆ ಆಗಿದ್ರು ಸಹ ಈಗ ಮತ್ತೊಮ್ಮೆ ಯುದ್ಧ ಆರಂಭ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.